ಭವ್ಯ ಅಕ್ಕ ಅವ್ರದ್ದು ಇವತ್ತು ಜನ್ಮದಿನ. ಬೇಜಾರ ಏನಪ್ಪಾ ಅಂತ ಹೇಳಿದ್ರೆ ಅವ್ರು ಹುಟ್ಟುದಬ್ಬ ಅಂತ ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಅವ್ರು ಇಲ್ಲ ಅನ್ನೋ ಬೇಜಾರು. ಈ ವರ್ಷ ಕೂಡ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರಸಾದ ವ್ಯವಸ್ಥೆ ಮಾಡಿ ಈಗ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ ಒಂದು 30 ಮೂಟೆ ಸಿಮೆಂಟ್ ಕೂಡ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಆ ಕೈಲಾದಷ್ಟು ಸಹಾಯ ಮಾಡಿ ನೂರಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಅವ್ರವ್ರ ತನ್ನ ಹೆಂಡತಿ ಮಕ್ಳಿಗೋಸ್ಕರ ಅವ್ರ 10 ರೂಪಾಯಿ ಏನು ಯೂಸ್ ಮಾಡ್ಕೊಳ್ಳಲ್ಲ, ಅವ್ರು ಇಟ್ಕೊಂಡು ಇಲ್ಲ. ನಾವಿರೋವರೆಗೂ ನಮ್ಮ ಯಜಮಾನ್ರು ನಾನು ಇರೋವರೆಗೂ ನನ್ನ ಮಗಳದು ಜನ್ಮದಿನ ಇಲ್ಲಿ ಆಚರಿಸೋದು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಭವ್ಯ ಅಕ್ಕ ಅವ್ರದ್ದು ಇವತ್ತು ಜನ್ಮದಿನ. ಬೇಜಾರ ಏನಪ್ಪಾ ಅಂತ ಹೇಳಿದ್ರೆ ಅವ್ರದ್ದು ಹುಟ್ಟುಹಬ್ಬ ಅಂತ ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಅವ್ರು ಇಲ್ಲ ಅನ್ನೋ ಬೇಜಾರು. ಸೊ ಹಾಗಾಗಿ ಪ್ರತಿ ವರ್ಷ ಅವ್ರ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಜನಸ್ನೇಹಿ ಆಶ್ರಮದಲ್ಲೇ ಆಚರಣೆ ಮಾಡ್ತಾರೆ. ನರಸಿಂಹಣ್ಣ ಅವರು ಮತ್ತೆ ಅಮ್ಮವರು ಮಂಜುಳಾ ಅಮ್ಮ ಅವರು ಪ್ರತಿ ವರ್ಷ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಳಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಸ್ತಾರೆ. ಈ ವರ್ಷ ಕೂಡ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರಸಾದದ ವ್ಯವಸ್ಥೆ ಮಾಡಿ ಈಗ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ ಒಂದು 30 ಮೂಟೆ ಸಿಮೆಂಟ್ ಕೂಡ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ನಿಮಗೆ ಧನ್ಯವಾದ. ಭವ್ಯ ಅಕ್ಕ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಜೊತೆಗೆ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೊಂದು ಜನ್ಮ, ಪ್ರತಿ ವರ್ಷನೂ ಹೇಳ್ತಾ ಇದೀನಿ ಮಾತನ್ನ, ಇನ್ನೊಂದು ಜನ್ಮ ಅಂತ ಇದ್ರೆ ಇನ್ನೊಂದ್ಸತಿ ನಿಮ್ಮ ಹೊಟ್ಟೆಲೆ ಹುಟ್ಟಿ ಬರ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲಪ್ಪ, ಆಶ್ರಮ ಚೆನ್ನಾಗಿ ನಡೀತಾ ಇದೆ. ನೂರಾರು ಜನಕ್ಕೆ ಅನ್ನದಾತ ಹಾಕಿದೀಯಾ. ಹಿಂಗೆ ಇರ್ಲಿ, ದೇವ್ರ ನಿಂಗೆ ಆಯಸ್ಸು ಆರೋಗ್ಯ ಚೆನ್ನಾಗ್ ಕೊಡ್ಲಿ, ನಿನ್ ಹೆಂಡತಿ ಮಕ್ಳು ಚೆನ್ನಾಗ್ ಮಡಗ್ಲಿ, ಇನ್ನ ನೂರಾರು ಜನ ಸಾಕ್ಲಿ. ಈಗ ಕೆಲಸ ನಡೀತಾ ಇದೆ, ಕೆಲಸ ಎಲ್ಲಾನು ಅಲ್ಲಿ ಇಲ್ಲಿ ಹೋಗಿ ಬರ್ತಡೆ ಅದು ಇದು ಆಚರಣೆ ಮಾಡೋದು, ಬಂದು ಇಲ್ಲಿ ಆ ಕೈಲಾದಷ್ಟು ಸಹಾಯ ಮಾಡಿ ನೂರಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಅವ್ರವ್ರ ತನ್ನ ಹೆಂಡತಿ ಮಕ್ಳಿಗೋಸ್ಕರ ಅವ್ರ 10 ರೂಪಾಯಿ ಏನು ಯೂಸ್ ಮಾಡ್ಕೊಳ್ಳಲ್ಲ, ಅವ್ರು ಇಟ್ಕೊಂಡು ಇಲ್ಲ. ಜನ ಸೇವೆ, ಜನಾರ್ದನ ಸೇವೆ ಅಂತ ಮಾಡ್ತಾ ಇದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಒಂದ್ ಮಕ್ಳು ಬರ್ತಡೇ ಆಗ್ಲಿ, ನಾವು ನನ್ನ ಮಗಳು ಆತ್ಮ ಶಾಂತಿ ಸಿಗ್ಲಿ, ನ್ಯಾಯ ಸಿಗ್ಲಿ ಅಂತ ಕೇಳ್ತಾ ಇದೀವಿ. ಈ ತರದ್ದು ನಿಮ್ಮ ಮನೇಲಿ ಈ ತರ ಆಗಿದ್ರೆ ಬಂದ್ ಈ ತರ ಇಲ್ಲಿ ಮಾಡಿ, ಅವ್ರಿಗೊಂದು ನೆಮ್ಮದಿ ಸಿಗುತ್ತೆ, ನಮಗೂ ನೆಮ್ಮದಿ ಸಿಗುತ್ತೆ, ನೂರಾರು ಜನಕ್ಕೂ ಒಂದು ಹೆಲ್ಪ್ ಆಗುತ್ತೆ. ಎಷ್ಟು ವರ್ಷಗಳಿಂದ ಆಶ್ರಮಕ್ಕೆ ಬರ್ತಾ ಇದೀರಾ? ನಾವು 4 ವರ್ಷದಿಂದ ಬರ್ತಿದೀವಿ. ನಾವಿರೋವರೆಗೂ ಬರ್ತಿದೀವಿ. ನಾವ್ ನ್ಯಾಯ ಬೇಕು ಅಂತೀವಿ. ಅವ್ರ ನ್ಯಾಯ ಕೊಡೋದು ಬಿಡ ಭಗವಂತನ ಇಚ್ಛೆ. ನಾವಿರೋವರೆಗೂ, ನಮ್ಮ ಯಜಮಾನ್ರು ನಾನು ಇರೋವರೆಗೂ ನನ್ನ ಮಗಳದು ಜನ್ಮದಿನ ಇಲ್ಲೇ ಆಚರಿಸೋದು ನಾವು. ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗ್ಲಿ. ಅಷ್ಟೇ, ಅವ್ರ ಇಚ್ಛೆ, ಭಗವಂತನ ಇಚ್ಛೆ, ನಮ್ದೇನು ಇಲ್ಲ. ಅವ್ರ ನ್ಯಾಯ, ಅವ್ರ ಹಣ್ಣು ಕೊಡ್ತಾರೋ ಕಾಯಿ ಕೊಡ್ತಾರೋ ಏನಾದ್ರು ಕೊಡ್ಲಿ, ಅವ್ರನ್ನ ದಿನಕ್ಕೆ ಒಂದ್ಸರಿ ನಾನು ನೆನೆಸ್ತಿರಾನಿಲ್ಲ. ನಿಮ್ಮನ್ನು ಅಷ್ಟೇ, ನೀವೇ ಒಂಥರ ದೇವ ಸ್ವರೂಪ. ನಾನು ಯಾವಾಗೂ ಹೇಳ್ತೀನಪ್ಪ ಅದು ನಿಮ್ಗೆ. ಮೊಮ್ಮಗ ಅವ್ರ ರೂಪದಲ್ಲಿ ಬಂದವ್ರೆ ಇವ್ರು. ಸೇಮ್ ನಮ್ಮ ಮಗಳು ಬುದ್ಧಿನೇನೆ ಇವ್ರಿಗೆ. ತಂದೆ ತಾಯಿ ಅನ್ನೋದ ಗೌರವ ಎಲ್ಲ ತುಂಬಾನೇ ಇದೆ ಇವ್ರಿಗೆ. ಇವರೇ ನಮ್ಗೆ ಇವಾಗ ನಮ್ಮ ಮಗಳು. ಇವ್ರು ನೋಡ್ರಿ, ನಮ್ಮ ಮನೆ ಬಾಡಿಗೆ ಇರೋದು. ಅವರು ಅಕ್ಕನ್ ಬರ್ತಡೆ ನಾನು ಇವಾಗ ಆಶ್ರಮ ನೋಡಿ ನಾನು ಅಲ್ಲೆಲ್ಲ ನೋಡ್ ಬರ್ಬೇಕು ಅಂತ ಹೇಳಿ ಇವತ್ತು ಕೆಲಸ, ಅವ್ರು ಗಾಳಿ ಕೆಲ್ಸಕ್ಕೆ ಹೋಗ್ತಾನೆ ಅಂತದ್ರೊಳಗಡೆ ಬಂದು ಇವತ್ತು ಅವರು ಆಶ್ರಮ ನೋಡಕ್ ಬಂದಿದ್ದಾರೆ. ಅವ್ರಿಗೂ ದೇವ್ರು
ಅಂಕೆ ನೀಡಿರುವ ತಿಳಿಯೋ ಶೇವನೆ ಭುವನಂ ಗಗನಂ ಸಕಲೋ ಶರಣೋ ಅಖಿಲೋ ನಿಖಿಲೋ ಶಿವನೇ ಶರಣೋ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.